ಇನ್ನು ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಗೆಲ್ಲಿಸಲು ಯತ್ನಾಳ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಮುಸ್ಲಿಮರನ್ನ ತೋರಿಸಿ ಹಿಂದೂ ಮತಗಳ ಕ್ರೋಢೀಕರಣಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರೆ. ಏನೇ ಮಾಡಿದ್ರು ಮುಸ್ಲಿಮರು ಮಾತ್ರ ಬಿಜೆಪಿಗೆ ವೋಟ್ ಹಾಕಲ್ಲ. ಮುಸ್ಲಿಮರು ಏನೇ ಇದ್ರೂ ವೋಟ್ ಹಾಕೋದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಹೀಗಾಗಿ ಹಿಂದೂಗಳು ಒಗ್ಗಟ್ಟಾಗುವ ಸಮಯ ಬಂದಿದೆ. ಬಾಗಲಕೋಟೆಯಲ್ಲಿ ಹಿಂದುತ್ವ ಉಳಿವಿಗೆ ಚರಂತಿಮಠ ಅವರನ್ನ ಗೆಲ್ಲಿಸಬೇಕು ನೀವು. ಬಾಗಲಕೋಟೆ ಮತದಾರರಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಪಂಚಮಸಾಲಿ ಮತಗಳ ಮೇಲೆ ಕಣ್ಣಿಟ್ಟ ಯತ್ನಾಳ ಮತಬೇಟೆ. ಕಳೆದ 3 ದಿನಗಳಿಂದಲೂ ಸಿಕ್ಕಿದ ಬಾಗಲಕೋಟೆಗೆ ಯತ್ನಾಳ ಠಿಕಾಣಿಯನ್ನ ಹೂಡಿದ್ದಾರೆ. ನಿರಂತರವಾಗಿ ಸಭೆಯನ್ನ ರೋಡ್ ಶೋಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಯತ್ನಾಳ. ಇನ್ನು ಬಾಗಲಕೋಟೆಯಲ್ಲಿ ಈಗಾಗಲೇ 3 ದಿನಗಳ ಕಾಲದಿಂದಾಗಿ ಬಾಗಲಕೋಟೆಯಲ್ಲಿ ಠಿಕಾಣಿ ಹೂಡಿರುವಂತಹ ಯತ್ನಾಳ್ ಅವರು ಸಭೆಗಳಲ್ಲಿ ಮತ್ತು ಈ ರೀತಿಯಾಗಿ ಪ್ರಚಾರಗಳಲ್ಲಿ ಎಲ್ಲದರೂ ಸಹಿತ ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಮುಸ್ಲಿಮರು ಖಂಡಿತವಾಗ್ಲೂ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ಸೊ ಈಗ ಇಂತಹ ಒಂದು ಸಂದರ್ಭದಲ್ಲಿ ಹಿಂದೂಗಳು ಎಲ್ಲರೂ ಕೂಡ ಒಂದಾಗಬೇಕು. ಪಂಚಮಸಾಲಿ ಮತದಾರರು ಎಲ್ಲರೂ ಕೂಡ ಒಂದಾಗಬೇಕು. ಬಿಜೆಪಿಗೆ ನೀವು ಸಹಕಾರ ನೀಡಬೇಕು, ಬಿಜೆಪಿಗೆ ಮತವನ್ನು ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಹಿಂದುತ್ವ ಉಳಿವಿಗೋಸ್ಕರ ನೀವು ಚರಂತಿ ಮಠವರನ್ನು ಗೆಲ್ಲಿಸಲೇಬೇಕು ಅಂತೇಳಿ ಯತ್ನಾಳ್ ಅವರು ಬಾಗಲಕೋಟೆ ಕ್ಷೇತ್ರದ ಜನರ ಹತ್ರ, ಮತದಾರರ ಹತ್ರ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ಬಾಗಲಕೋಟೆಗೆ ಯತ್ನಾಳ್ ಅವರು ಠಿಕಾಣಿಯನ್ನು ಹೂಡಿದ್ದಾರೆ. ನಿರಂತರವಾಗಿ ಸಭೆಗಳನ್ನು, ರೋಡ್ ಶೋಗಳನ್ನು ಎಲ್ಲದರಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಯತ್ನಾಳ್ ಅವರು. ಹೇಗಾದರೂ ಮಾಡಿ ವೀರಣ್ಣ ಚರಂತಿಮಠ ಅವರನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ರೀತಿಯಲ್ಲಿ ಪಣ ತೊಟ್ಟುಕೊಂಡಿದ್ದಾರೆ. ಒಂದು ಕಡೆ ಬಿಜೆಪಿಯಿಂದ ಉಚ್ಚಾಟನೆ ಆದರೂ ಸಹಿತ ಅವರ ಒಂದು ಬಾಂಧವ್ಯ ಮತ್ತು ಏನೋ ಒಂದು ಸ್ನೇಹದ ಸಂಬಂಧ ಏನಿದೆ, ಈ ಒಂದು ಕಾರಣದಿಂದಾಗಿ ಯತ್ನಾಳ್ ಅವರು ಬಂದು ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಬಿಜೆಪಿಯ ಪರವಾಗಿ ಸಹಿತ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ವೀರಣ್ಣ ಚರಂತಿಮಠ ಅವರು ಅವರ ಪರವಾಗಿ ಇಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಯತ್ನಾಳ್ ಅವರು. ಇನ್ನು ಬಾಗಲಕೋಟೆ ಬೈ ಎಲೆಕ್ಷನ್ ಗೆಲ್ಲಲು ಯತ್ನಾಳ್ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಕೆಲವೊಂದು ಓವರ್ ಕಾನ್ಫಿಡೆನ್ಸ್ ಇರ್ತಾರೆ. ಈ ಶಾಮನೂರವ್ರ ಕುಟುಂಬಕ್ಕೆ ಮುಸ್ಲಿಮರು ಓಟ್ ಹಾಕೋದಿಲ್ಲ, ಅದು ಬಿ ಜೆ ಪಿಗೆ ಪರಿವರ್ತನೆ ಆಗ್ತೈತೆ ಅನ್ನೋಂಥ ಹಗಲು ಕಾಣುವಂಥ ನಾಯಕರು ಅದಾರೆ ನಮ್ಮ ಪಾರ್ಟಿ ಒಳಗೆ. ಅಲ್ಲಿ ಏನಾಗಿದೆ ವಾಸ್ತವವಾಗಿ ನನಗೆ ಗೊತ್ತಿಲ್ಲ. ಇವತ್ತಿನ ಸ್ಥಿತಿಯೊಳಗೆ ಅಲ್ಲಿಯ ಕಾಂಪಿಟೇಷನ್ ಯಾವ ರೀತಿ ಇದೆ ಅನ್ನೋದು ನನಗೇನು ಅಂದಾಜು ಮಾಡಿಲ್ಲ. ಏನೋ ಕೆಲವೊಂದು ಓವರ್ ಕಾನ್ಫಿಡೆನ್ಸ್ ಇರ್ತಾರೆ. ಈ ಶಾಮನೂರವ್ರ ಕುಟುಂಬಕ್ಕೆ ಮುಸ್ಲಿಮರು ಓಟ್ ಹಾಕೋದಿಲ್ಲ, ಅದು ಬಿ ಜೆ ಪಿಗೆ ಪರಿವರ್ತನೆ ಆಗ್ತೈತೆ ಅನ್ನೋಂಥ ಹಗಲು ಕಾಣುವಂಥ ನಾಯಕರು ಅದಾರೆ ನಮ್ಮ ಪಾರ್ಟಿ ಒಳಗೆ. ಅಲ್ಲಿ ಏನಾಗಿದೆ ವಾಸ್ತವವಾಗಿ ನನಗೆ ಗೊತ್ತಿಲ್ಲ. ಇವತ್ತಿನ ಸ್ಥಿತಿಯೊಳಗೆ ಅಲ್ಲಿಯ ಕಾಂಪಿಟೇಷನ್ ಯಾವ ರೀತಿ ಇದೆ ಅನ್ನೋದು ನನಗೇನು ಅಂದಾಜು ಮಾಡಿಲ್ಲ. ಏನೋ ಕೆಲವೊಂದು ಓವರ್ ಕಾನ್ಫಿಡೆನ್ಸ್ ಇರ್ತಾರೆ. ಈ ಶಾಮನೂರವ್ರ ಕುಟುಂಬಕ್ಕೆ ಮುಸ್ಲಿಮರು ಓಟ್ ಹಾಕೋದಿಲ್ಲ, ಅದು ಬಿ ಜೆ ಪಿಗೆ ಪರಿವರ್ತನೆ ಆಗ್ತೈತೆ ಅನ್ನೋಂಥ ಹಗಲು ಕಾಣುವಂಥ ನಾಯಕರು ಅದಾರೆ ನಮ್ಮ ಪಾರ್ಟಿ ಒಳಗೆ.